ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ರಸ್ಮಲೈ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಬೇಕ್ರಿ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಅದು ಕೂಡ ₹1 ಖರ್ಚಿಲ್ದಲೇ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದಾಗಿದೆ. ಕೇವಲ ಕೆಲವು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಮಾಡ್ಕೊಂಡಿರೋದು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪನ್ನೀರ್ ಯಾವ ರೀತಿಯಾಗಿ ಮಾಡೋದು ಅಂತ. ನೀವಿನ್ನೂ ನೋಡಿಲ್ಲ ಅಂತ ಅನ್ನೋದಾದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ನನ್ನ ಚಾನಲಲ್ಲಿ ಪನ್ನೀರ್ದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೀಟಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನಾನಿಲ್ಲಿ ಮನೆಯಲ್ಲೇ ಪನ್ನೀರನ್ನು ಮಾಡ್ಕೊಂಡಿದ್ದೀನಿ. ಈ ಪನ್ನೀರನ್ನು ಮಾಡೋದಕ್ಕೆ ನಾನು ಅಂಗನವಾಡಿಲಿ ಕೊಡೋಂಥ ನಂದಿನಿ ಹಾಲಿನ ಪೌಡರ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ಮಾಡ್ಕೊಂಡಿರೋದು. ನನ್ನ ಹಾಲನ್ನು ಇದರಲ್ಲಿ ಬಳಸಿಲ್ಲ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ನಾನಿವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನಾನೊಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಾಲಿನ ಪೌಡರ್ ಏನು ತೊಗೊಂಡಿದ್ನಲ್ಲ, ಆ ಬಟ್ಲಲ್ಲಿ 1 ಬಟ್ಲಷ್ಟು ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಹಾಲಿನ ಪುಡಿ ಅಳತೆ ತೊಗೊಂಡಿದ್ನಲ್ಲ, ಅದೇ ಕಪ್ ಮೆಷರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಕಪ್ ನೀರಿಗೆ 3/4 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಸಿರಮ್ಮಿಗಷ್ಟೇ, ಇದು ಪಾಕ ಬರೋ ಹಾಗೇನು ಕಾಯಿಸ್ಕೊಳ್ಳೋಂಗಿಲ್ಲ. ಜಸ್ಟ್ ಇದು ಒಂದು ಕುದಿ ಬಂದರೆ ಸಾಕು. ಇದನ್ನು ನಾನು ಇವಾಗ ಸಕ್ಕರೆಯನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸೈಡಲ್ಲಿ ಕುದೀತಾ ಇರಲಿ. ಇವಾಗ ನಾವು ಮಾಡಿಟ್ಕೊಂಡಿರೋವಂಥ ಪನ್ನೀರನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು. ನೋಡಿ, ಇದು ಪುಡಿ ಆಗ್ತಾ ಇದೆ ಅಲ್ಲ, ಇದನ್ನು ನಾವು ನೀಟಾಗಿ ನಾದ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂಚೂರು ಕ್ರ್ಯಾಕ್ಸ್ ಇಲ್ದೇ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪ್ಲೇಸಿಂದ ನೀವೇನು ಮಾಡಿ ನೀಟಾಗಿ ನಾದ್ಕೊಳ್ಳಿ. ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಮಟ್ಟಿಗೆ ಅಂತಂದರೆ ಅದು ತುಂಬ ಚೆನ್ನಾಗಿ ಆಗಬೇಕು, ಅಂದರೆ ಬೆಣ್ಣೆ ಆದಂಗೆ ಆಗಬೇಕು. ಸೊ ಕೈಯಲ್ಲಿನೇ ಕೂಡ ನೀವು ಏನು ಮಾಡಿ ನೀಟಾಗಿ ನಾದ್ಕೊಳ್ತಾ ಬನ್ನಿ. ಅದು ಚೆನ್ನಾಗಿ ಹಾಲಿನ ಪುಡಿಲಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಅದು ನೀವು ಈ ಪನ್ನೀರನ್ನ ಎಷ್ಟು ನೀಟಾಗಿ ನಾದ್ಕೊಳ್ತೀರೋ ಅಷ್ಟು ನೀಟಾಗಿ ರಸ್ಮಲೈ ಉಂಡೆಗಳು ಕೂಡ ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ದಂಗೆ ಬರುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಬೆಣ್ಣೆ ಥರ ಆಗ್ತಾಯಿದೆ. ಸೊ ನಾನು ಇನ್ನೊಂದು ಸ್ವಲ್ಪ ನಾದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ನೀರಲ್ಲಿ ಹಾಕಿದಾಗ ಕ್ರ್ಯಾಕ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ. ನೋಡಿ, ಎಷ್ಟು ಚೆನ್ನಾಗಿ ಬೆಣ್ಣೆ ಉಂಡೆ ಥರನೇ ಆಗಿದೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸೊ ನಾನು ನಿಮಗೆ ಒಂದು ಉಂಡೆ ಮಾಡಿ ತೋರಿಸ್ತೀನಿ. ನೋಡಿ, ಇದು ಒಂದು ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟಾಗಿದ್ದರೆ ಸಾಕು. ಇವಾಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಪನ್ನೀರನ್ನು ತೊಗೊಂಡು ನೀಟಾಗಿ ಉಂಡೆ ಮಾಡಿಕೊಂಡು ಅದು ರಸ್ಮಲೈ ಏನು ಶೇಪಿಗಿದೆ ಅಲ್ಲ, ಆ ಶೇಪಿಗೆ ನೀವು ಮಾಡಿಕೊಂಡು ಇಟ್ಕೊಳ್ಳಿ. ನಾನಿವಾಗ ಇದಿಷ್ಟನ್ನು ಕೂಡ ನಾನು ಉಂಡೆಗಳನ್ನ ಮಾಡಿಟ್ಕೊಳ್ತಿದ್ದೀನಿ. ಇದರಲ್ಲಿ ಸುಮಾರು ಏನಿಲ್ಲ ಅಂದ್ರೂ 1 ಕಪ್ ಹಾಲಿನ ಬಟ್ಲಲ್ಲಿ ಹಾಲಿನ ಪುಡಿ ತೊಗೊಂಡಿರೋದು ನಾನು. ಅದರಲ್ಲಿ ಸುಮಾರು ಒಂದು 15ರಿಂದ 20 ರಸ್ಮಲೈ ಆಗಿದೆ. ನೀವು ಉಂಡೆಗಳನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಸಿರಮಲ್ಲಿ ಹಾಕಿದಾಗ ತುಂಬ ದೊಡ್ಡದಾಗುತ್ತೆ, 1 to ಡಬಲ್ ಸೈಜ್ ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ಇದು ನೀರು ಕುದೀತಾ ಇದೆ, ಸಕ್ಕರೆ ಎಲ್ಲ ಕರಗಿ ನೀರು ಕುದೀತಾ ಇದೆ. ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಅಷ್ಟು ಉಂಡೆಗಳನ್ನೂ ಕೂಡ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಆಗ್ತಾ ಇದ್ದಂಗೆಲೇ ಸ್ವಲ್ಪ ಅದು ನೀರು ಕುಡ್ಕೊಳ್ತಾ ಇದ್ದಂಗೆ ಅದು ಹೇಗೆ 1 to ಡಬಲ್ ಸೈಜಿಗೆ ಹೆಚ್ಚುತ್ತಾ ಇದೆ ಅಂತ. ಇದು ಇನ್ನೂ ದೊಡ್ಡದಾಗುತ್ತೆ. ನಾನು ಚಿಕ್ಕ ಉಂಡೆ ಮಾಡಿಟ್ಕೊಂಡಿದ್ದೆ, ಬಟ್ ಆದರೂ ನೋಡಿ, ನೀರಿಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅದು 1 to ಡಬಲ್ ಸೈಜ್ ಆಗ್ತಾಯಿದೆ. ಇದು ಹೀಗೆ ಇನ್ನೊಂದು ಸ್ವಲ್ಪ ಕುದಿಬೇಕು. ಅಂದರೆ ಎಲ್ಲಿವರೆಗೂ ಅಂತಂದರೆ ಅದು ಏನು ನಾವು ಪನ್ನೀರ್ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಸ್ಪಂಜ್ ಥರ ಆಗಬೇಕು, ಅಷ್ಟು ಕುದಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಅದು 1 to ಡಬಲ್ ಸೈಜ್ ಆಗಿತ್ತು ಅಂದ್ರೂ ಸಾಕು. ಅದಕ್ಕಿಂತ ಜಾಸ್ತಿ ಏನು ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಇದು ಎಷ್ಟು ಚೆನ್ನಾಗಿ 1 to ಡಬಲ್ ಆಗ್ತಾ ಇದೆ ಸೈಜು. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಅಂಗಡಿಲಿ ಏನು ತೊಗೊಂಬರ್ತೀರಲ್ಲ ಬೇಕ್ರಿಲಿ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ₹1 ಖರ್ಚಿಲ್ದಂಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಓಕೆ, ನೋಡಿ, ಇವಾಗ ನಾನು ಎಷ್ಟು ಚಿಕ್ಕ ಉಂಡೆ ಹಾಕಿದ್ದೆ, ಇವಾಗ ಇದೆಲ್ಲ ದಪ್ಪ ಆಗಿದೆ. ಸೊ ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹಿಂಗೆ ಪ್ರೆಸ್ ಮಾಡಿಕೊಂಡ್ರೂ ಕೂಡ ಅದೊಂಥರ ಸ್ಪಂಜ್ ಥರ ಆಗಿದೆ. ಸೊ ಇದು ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟಾಗಿದ್ರೂ ಸಾಕು, ಅದಕ್ಕಿಂತ ಜಾಸ್ತಿ ಏನು ಇದು ಮಾಡ್ಕೊಳ್ಳೋದು ಬೇಡ. ನೋಡಿ, ನಾನು ಬೇಕಿದ್ರೆ ಇನ್ನೊಂದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಶುಗರ್ ವಾಟರ್ ಏನಿದೆ ಅಲ್ಲ, ಅದನ್ನು ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ, ಸ್ಪಂಜ್ ಥರ. ಇದು ಕೂಡ ಒಂದು ಸೀಕ್ರೆಟ್ ಟಿಪ್ಪು, ನೀವು ಯಾವ ರೀತಿಯಾಗಿ ಅದರಲ್ಲಿ ಬೇಯಿಸ್ಕೊಳ್ತೀರಾ ಅನ್ನೋದು ಕೂಡ. ಇವಾಗ ಇದು ಆಗಿದೆ. ಸೊ ನಾನಿವಾಗ ಇದನ್ನು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಇವಾಗ ನಾವು ಅದಕ್ಕೆ ಹಾಲು ರೆಡಿ ಮಾಡಬೇಕು. ಸೊ ನಾನಿಲ್ಲಿ ಹಾಲು ರೆಡಿ ಮಾಡೋದಕ್ಕೆ ನಾನು ಹಾಲಿನ ಪೌಡ್ರೇ ತೊಗೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಾಲನ್ನು ಕೂಡ ತೊಗೋಬೋದು. ನಾನಿಲ್ಲಿ 2.5 ಕಪ್ಪಷ್ಟು ನಾನಿಲ್ಲಿ ನೀರು ತೊಗೊಳ್ತಾ ಇದ್ದೀನಿ. ಹಾಲಿನ ಪುಡಿ ಏನು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನು ನೀರನ್ನು ಕೂಡ ಇಲ್ಲಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಮಾತ್ರ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಏನು ಸಕ್ಕರೆ ನೀರಲ್ಲಿ ನಾವು ಇದನ್ನು ಬೇಯಿಸ್ಕೊಂಡಿರೋದ್ರಿಂದ ನಾನು ಜಸ್ಟು 1/4 ಕಪ್ಪಷ್ಟೇ ಮಾತ್ರ ನಾನು ಶುಗರನ್ನು ತಗೊಳ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಶುಗರ್ನ ಜಾಸ್ತಿನೂ ಹಾಕ್ಕೋಬೋದು. ಇವಾಗ ನಾನು 2 ಕಪ್ಪಿಗೆ 1 ಕಪ್ಪಷ್ಟು ಹಾಲಿನ ಪುಡಿನ ತೊಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಹಾಲು ಸ್ವಲ್ಪ ರಸಮಲೈಯಲ್ಲಿ ಹಾಲು ಸ್ವಲ್ಪ ಗಟ್ಟಿಗಿರಬೇಕು. ಅದಕ್ಕೋಸ್ಕರ ನೀವು ಏನಾದರೂ ಹಾಲು ತೆಳು ಮಾಡ್ಕೊಂಡ್ರಿ ಅಂತಂದರೆ ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ 2 ಕಪ್ ನೀರಿಗೆ 1 ಕಪ್ಪಷ್ಟು ನಾನು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ 1.5 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ಗೋಸ್ಕರ ಮತ್ತು ಅದು ಟೇಸ್ಟಿಗೋಸ್ಕರನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಲರ್ಗೋಸ್ಕರ ಫುಡ್ ಕಲರ್ ಏನು ಯೂಸ್ ಮಾಡಲ್ಲ, ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕೇಸರಿನೂ ಕೂಡ ಹಾಕ್ಕೋಬೋದು. ಕೇಸರಿ ನಾನು ಹಾಕ್ಕೊಂಡಿಲ್ಲ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ. ಸೊ ಇವಾಗಿದು ನೀಟಾಗಿ ಕುದಿಬೇಕು. ಅಂದರೆ ನಾವೇನು ಹಾಲು ತೊಗೊಂಡಿದ್ದೀವಲ್ಲ ಆ ಹಾಲಲ್ಲಿ 1/4 ಭಾಗ ಅದು ಕಡಿಮೆ ಆಗಬೇಕು. ಅಂದರೆ ಹಾಲು ಸ್ವಲ್ಪ ಗಟ್ಟಿಗಾಗಬೇಕು. ನೋಡಿ ಇದು ಕುದೀತಾ ಇದೆ. ಕೆನೆಗಟ್ಟದೇ ಇರೋ ಥರ ನೀವು ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಅದು ಕೆನೆಗಟ್ಟಬಾರ್ದು. ಸೊ ಅವಾಗವಾಗ ಕೈ ಆಡ್ಕೊಳ್ತಾ ಇರಿ. ಇದು ಉಕ್ಕು ಬರ್ತಾ ಇದೆ. ಸೊ ಇನ್ನೂ ಅದನ್ನು ಮಾಡ್ಕೋಬೇಕು. ಅದು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ, ಅದು ಬೇಗ ಗಟ್ಟಿಗೆ ಆಗ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ಅದಕ್ಕೊಂದು ಟಿಪ್ ಹೇಳ್ತೀನಿ. ಏನು ಅಂದರೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ಹಾಲೊಳಗಡೆ ಹಾಕಿ ಹಾಲೊಳಗಡೆ ಹಾಕಿ ಮಿಕ್ಸ್ ಮಾಡಿ. ಆವಾಗ ಸ್ವಲ್ಪ ಹೊತ್ತಿಗೆ ಅದು ಹಾಲು ಗಟ್ಟಿಗಾಗತ್ತೆ. ಓಕೆ, ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು 1/4 ಭಾಗ ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ ನಾನು ಇದನ್ನು. ಇನ್ನೊಂದು 2 ಕುದಿಯಷ್ಟು ಕುದಿಸ್ಕೊಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಬೇಕ್ರಿಲಿ ಸಿಗೋ ಥರನೇ ಇರುತ್ತೆ. ಸೊ ಇದೇ ರೀತಿಯಾಗಿ ಸಿಂಪಲ್ಲಾಗಿರೋ ರೆಸಿಪೀಸ್, ಟೇಸ್ಟಿಯಾಗಿರೋ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದು ಇವಾಗ ಕುದಿ ಬರ್ತಾ ಇದೆ. ಸೊ ಉಪ್ಪು ಬರ್ತಾ ಇದೆ. ಇದೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ ನಾನು, ಮತ್ತು ಜಾಸ್ತಿ ಕುದಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಓಕೆ, ಇದು ಇವಾಗ ಆಗಿದೆ. ನಾನಿವಾಗ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ಪನ್ನೀರ್ನೇನು ಸಕ್ಕರೆ ನೀರಲ್ಲಿ ಕುದಿಸ್ಕೊಂಡಿದ್ರಲ್ಲ ಆ ನೀರನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ, ಅಂದರೆ ಅದರಲ್ಲಿರೋ ನೀರನ್ನು ಸ್ವಲ್ಪ ತೆಗೀರಿ. ಯಾಕೆಂದರೆ ಅದು ಹಾಲನ್ನು ಹೀರ್ಕೋಬೇಕಲ್ವ. ಸೊ ಹಾಗಾಗಿ ಸಕ್ಕರೆ ನೀರನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ನೀವು ಪನ್ನೀರನ್ನು ಬಿಸಿ ಹಾಲೊಳಗಡೆನೆ ಹಾಕ್ಕೊಳ್ಳಿ. ಯಾಕೆಂದರೆ ಅದು ತಣ್ಣಗಿರುತ್ತಲ್ಲ, ಪನ್ನೀರ್ ತಣ್ಣಗಾಗಿರುತ್ತೆ. ಅದಕ್ಕೋಸ್ಕರ ಬಿಸಿ ಹಾಲಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಪನ್ನೀರ್ ಹಾಲನ್ನೆಲ್ಲ ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಸೊ ನಾನಿವಾಗ ಎಲ್ಲ ಪನ್ನೀರನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸರಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಿವಾಗ ಪನ್ನೀರ್ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ. 1 ಅವರ್ ಇಲ್ಲ 2 ಅವರ್ ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ಹೊರ್ಗಡೆನಾದರೂ ಇಟ್ಕೊಂಡ್ರೂ ಸಾಕಾಗುತ್ತೆ. ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್. ನಾನು ನಿಮಗೆ ಬೇಕಿದ್ರೆ ಇದನ್ನು ತೆಗೆದು ತೋರಿಸ್ತೀನಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಆಗಲೇ ವೈಟ್ ಕಲರಲ್ಲಿತ್ತು. ನೋಡಿ ಇವಾಗ ನೀಟಾಗಿ ಹಾಲನ್ನೆಲ್ಲ ಹೀರ್ಕೊಂಡಿರೋದ್ರಿಂದ ಪನ್ನೀರ್ ಕಲರು ಕೂಡ ಚೇಂಜ್ ಆಗಿದೆ. ನಮ್ಮದು ರಸಮಲೈ ಇವಾಗ ರೆಡಿ ಆಗಿದೆ. ನಾನಿವಾಗ ಅದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳ್ಬಿಟ್ಟು ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿಯಾಗಿ ಸಿಂಪಲ್ಲಾಗಿರೋವಂಥ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.